ಇನ್ನು ಜಾತಿ ಗಣತಿ ವರದಿ ಜಾರಿಗೆ ಸರ್ಕಸ್ ಮಾಡ್ತಿರುವಾಗಲೇ ರಾಜ್ಯ ಸರ್ಕಾರ ಈಗ ಪರಿಶಿಷ್ಟ ಸಮುದಾಯಗಳಿಗೆ ಒಳ ಮೀಸಲಾತಿ ಜಾರಿ ಸಂಬಂಧ ಸಮಗ್ರ ದತ್ತಾಂಶ ಸಂಗ್ರಹವನ್ನ ಮಾಡೋಕೆ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಇಂದಿನಿಂದ 3 ಹಂತಗಳಲ್ಲಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಪ್ರಾರಂಭವಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದಿಂದ ಸಮೀಕ್ಷೆ ಪ್ರಾರಂಭವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರೇ ಮಾಹಿತಿ ಕೊಟ್ಟಿದ್ದಾರೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಗಳಲ್ಲಿ ಎಡಬಲ ಗೊಂದಲ ನಿವಾರಣೆ ಆಗಬೇಕಾಗಿದೆ ಅಂತ ಶುರು ಮಾಡ್ತಾ ಇದ್ದಾರಂತೆ. ಈ ಮೂಲಕವಾಗಿ ಒಳ ಮೀಸಲಾತಿಯನ್ನ ಕೂಡ ಕೊಟ್ಟೇ ಕೊಡ್ತಾರೆ ಅನ್ನೋದು ಅವರ ಇದು. ಇನ್ನು ಮೊದಲ ಹಂತದಲ್ಲಿ ಮೇ 17ರವರೆಗೆ ಮನೆ ಮನೆ ಸಮೀಕ್ಷೆ ನಡೆಯುತ್ತೆ. ಯಾವಾಗ ಅಂತ ಹೇಳಿ. ಎರಡನೇ ಹಂತ ಮೇ 19ರಿಂದ 21ರವರೆಗೂ ಶಿಬಿರ ಮೂಲಕವಾಗಿ ಸಮೀಕ್ಷೆ ಮಾಡಿಸ್ತಾರೆ. ಮೂರನೇ ಹಂತದಲ್ಲಿ ಮೇ 19ರಿಂದ 23ರವರೆಗೂ ಆನ್ಲೈನ್ ಮೂಲಕ ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಮಾಡೋಕೆ 65,000 ಶಿಕ್ಷಕರನ್ನ ಇದರಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರು ಬೆಳಗ್ಗೆ 6:30ರಿಂದ ಸಂಜೆ 6:30ವರೆಗೂ ಕೂಡ ಟೈಮ್ ಇದೆ. 10ರಿಂದ 12 ಜನರಿಗೆ ಒಬ್ಬ ಮೇಲ್ವಿಚಾರಕರು ಕೂಡ ಇರ್ತಾರೆ. 60 ದಿನದಲ್ಲಿ ಆಯೋಗಕ್ಕೆ ವರದಿ ನೋಡೋಕೆ ಸೂಚನೆ ಕೊಟ್ಟಿದ್ದಾರೆ. ಅದರ 2 ತಿಂಗಳಲ್ಲಿ ಒಳ ಮೀಸಲಾತಿ ಸಮೀಕ್ಷೆಗೆ 100 ಕೋಟಿ ವೆಚ್ಚವನ್ನ ಮಾಡ್ತಾರಂತೆ. ನಂಗೆ 65,000 ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲ, ಈಗ ಜೂನಿಂದ ಶಾಲೆ ಪ್ರಾರಂಭವಾಗುತ್ತೆ, ಅಲ್ಲಿ ಮಕ್ಕಳಿಗೆ ಟೀಚಿಂಗ್ ಹೆಂಗ್ ಮಾಡೋದು? ಈ ಶುರು ಮಾಡ್ಬಿಟ್ಟಿದಾರಲ್ಲ. ಇನ್ನು ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆಯ 8 ಆರೋಪಿಗಳನ್ನ ಮೇ 9ರವರೆಗೂ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ವಿಚಾರಣೆ ವೇಳೆ ಸಾಕಷ್ಟು ಸ್ಫೋಟಕ ವಿಚಾರವೂ ಕೂಡ ಹೊರಬಿದ್ದಿದೆ. ಮಾರ್ಚ್ನಲ್ಲಿ ಸುಹಾಸ್ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿತ್ತು. ಚಿಕ್ಕಮಗಳೂರಿನ ರೆಸಾರ್ಟ್ ಒಂದರಲ್ಲಿ ನೈಟ್ ಪಾರ್ಟಿ ನಡೆಸಿ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತು. ಅದರಂತೆ ಸಫ್ವಾನ್ ಗ್ಯಾಂಗ್ 15 ದಿನ ಸುಹಾಸ್ ಫಾಲೋ ಮಾಡ್ತಿತ್ತಂತೆ. ಇನ್ನು ಫಾಜಿಲ್ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ವಿದೇಶದಿಂದಲೇ ಫಂಡಿಂಗ್ ಆಗಿರೋ ಅನುಮಾನ ಇದೆ. ಹತ್ಯೆ ಕೇಸ್ನಲ್ಲಿ ಪಿಎಫ್ಐ ಕೈವಾಡ ಇದೆ ಅಂತ 50 ಲಕ್ಷಕ್ಕೂ ಹೆಚ್ಚು ಫಂಡಿಂಗ್ ಆಗಿದೆ. ಕೊಲೆಯಲ್ಲಿ ಬಜ್ಪೆ ಹೆಡ್ ಕಾನ್ಸ್ಟೇಬಲ್ ರಶೀದ್ ಪಾತ್ರ ಇದೆ ಅಂತ ಶೋಭಾ ಕರಂದ್ಲಾಜೆ, ಶರಣ್ ಪಂಪ್ವೆಲ್ ಆರೋಪಿಸಿದ್ದಾರೆ. ಶಾಸಕ ಪ್ರಚೋದನಕಾರಿ ವಾತಾವರಣ ಜೀವಂತವಾಗಿರಬೇಕು ಎನ್ನುವುದೇ ಬಿಜೆಪಿಯ ಉದ್ದೇಶ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇವರಷ್ಟೇ ಸಂಖ್ಯೆಯಲ್ಲಿ ಮರ್ಡರ್ ಮಾಡಿದ್ದಾರೋ ಅವರು ಅಷ್ಟೇ ಮಾಡಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸುಹಾಸ್ ವಿರುದ್ಧ ರೌಡಿ ಶೀಟರ್ ತೆರೆದಿದ್ದೇ ಬಿಜೆಪಿ ಸರ್ಕಾರ. ಈಗ ಹಿಂದೂ ನಾಯಕ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಕಿಡಿಕಾರಿದ್ದಾರೆ. ಇತ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಕರೆ ನೀಡಿದ್ದ ಚಿಕ್ಕಮಗಳೂರು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ಕನ್ನಡ ಹಾಡು ಕೇಳಿದ್ದಕ್ಕೆ ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿದ ಗಾಯಕ ಸೋನು ನಿಗಮ್ಗೆ ಸಂಕಷ್ಟ ಶುರುವಾಗಿದೆ. ಸ್ಯಾಂಡಲ್ವುಡ್ನಿಂದ ಸೋನು ನಿಗಮ್ಗೆ ಅಸಹಕಾರ ವಿಧಿಸಲಾಗಿದೆ. ಕನ್ನಡದ ಸಿನಿಮಾಗಳಲ್ಲಿ ಹಾಡು ಹಾಡಿಸದಿರಲು ಫಿಲ್ಮ್ ಚೇಂಬರ್ ತೀರ್ಮಾನಿಸಿದೆ. ಒಂದು ವೇಳೆ ಸೋನು ನಿಗಮ್ ಕ್ಷಮೆ ಕೇಳಿದರೂ ಕೂಡ ಅಸಹಕಾರ ಮುಂದುವರಿಸೋಕೆ ಕನ್ನಡ ಫಿಲ್ಮ್ ಚೇಂಬರ್ ಹಾಗೂ ಅಂಗಸಂಸ್ಥೆಗಳು ತೀರ್ಮಾನ ಕೈಗೊಂಡಿವೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಕರ್ವೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ. ಬಂಧನ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಅವಲಹಳ್ಳಿ ಪೊಲೀಸರು 1 ವಾರದೊಳಗೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇತ್ತ ಚಿತ್ರದುರ್ಗದಲ್ಲಿ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ಕೂಡ ದೂರು ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ ನಿರ್ಧಾರ ಬೆನ್ನಲ್ಲೇ ಸುದೀರ್ಘ ಪೋಸ್ಟ್ ಮಾಡಿದಂಥ ಸೋನು ನಿಗಮ್ ಯಾರ ತಪ್ಪು ಅನ್ನೋದನ್ನು ಪ್ರಜ್ಞಾವಂತ ಕನ್ನಡಿಗರು ನಿರ್ಧರಿಸಲಿ, ನಿಮ್ಮ ತೀರ್ಪನ್ನು ನಾನು ಸೌಜನ್ಯದಿಂದ ಸ್ವೀಕರಿಸ್ತೀನಿ ಅಂತ ಅಂದಿದ್ದಾರಂತೆ. ಸ್ವೀಕರಿಸಿ, ಬೇಡ ಅಂದವ್ರು ಯಾರು? ಒಂದ್ಸಲ ಮಹಾರಾಷ್ಟ್ರದಲ್ಲಿ ನಿಂತ್ಕೊಂಡ್ಬಿಟ್ಟು ಮರಾಠಿ ಬಗ್ಗೆನೂ ಮಾತನಾಡು, ಅವಾಗ ಗೊತ್ತಾಗುತ್ತೆ. ಸಾರಿ ಕೇಳಿದ್ದಾರೆ. ಇವ್ರು ಸಾರಿ ಯಾರಿಗೆ ಬೇಕು? ಅರುಣ್ ಹೇಳೋದೆಲ್ಲ ಹೇಳ್ಬಿಟ್ಟು ನಾಳೆ ಎಲ್ಲ ಸಾರಿ ಕೇಳ್ಬಿಟ್ಟಿದ್ದೀನಿ ಸರಿ ಹೋಗುತ್ತೆ ಅಂತಂದ್ರೆ ಯಾಕೆ ಆಕ್ಸೆಪ್ಟ್ ಮಾಡಬೇಕು? ಸಾರಿ ಕೇಳಿ ತಗೊಂಡೇನ್ ಮಾಡೋದಿದೆ ನಮಗೆ? ಒಂದ್ಸಲ ಬೈಕೌಟ್ ಮಾಡಿ ಗೊತ್ತಾಗುತ್ತೆ. ಇದೇ ಹೋಗ್ಬಿಟ್ಟು ಮಹಾರಾಷ್ಟ್ರದಲ್ಲಿ ನಿಂತ್ಕೊಂಡ್ಬಿಟ್ಟು ಮರಾಠಿ ಅನ್ನೋದಕ್ಕೆ ಪಹಲ್ಗಾಮ್ ದಾಳಿ ನಡೀತು ಅಂತ ಹೇಳಿ ಒಂದು ಮಾತು ಹೇಳಿ ಫಸ್ಟ್ ನೀವು ಹೇಳಿದ್ ಸರಿ ಅಲ್ಲ ಅನ್ನೋ ಆಕ್ರೋಶ ಬಂದ ತಕ್ಷಣನೇ ನಾನು ಹೇಳಿದ ಹಾಗಿರ್ಲಿಲ್ಲ ಹಿಂಗೆ ಅಂತ ಅಂದಿದ್ರೆ ಓಕೆ ಇತ್ತು. ಬಟ್ ಸೆಕೆಂಡ್ ಟೈಮ್ ಅದನ್ನ ಸಮರ್ಥಿಸ್ಕೊಂಡ್ಬಿಟ್ಟು ಈಗ ಸಾರಿ ಅಂತಂದ್ರೆ ಬ್ಯಾನ್ ಆಗಿದ ತಕ್ಷಣ ಬೆಂಕಿ ಬಿತ್ತಲ್ವಾ? ಎಲ್ಲೂ ಇಲ್ಲದೆ ಇರುವಂತ ಕೆಲಸ ಇಲ್ಲಿ ಸಿಗ್ತಾ ಇತ್ತು. ಈಗ ಆ ಕೆಲಸಕ್ಕೂ ಬೆಂಕಿ ಬೀಳುತ್ತೆ ಅಲ್ಲ, ಅದಕ್ಕೆ ಪಾಠ ಕಲಿಸ್ಬೇಕು, ಪ್ರತಿಯೊಬ್ಬರು ಗೊತ್ತಾಗಬೇಕು. ಇನ್ನು ಕಲಬುರಗಿಯಲ್ಲಿ ನೀಟ್ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಪರೀಕ್ಷಾರ್ಥಿ ಶ್ರೀಪಾದ್ ನೀಡಿದ ದೂರಿನ ಮೇಲೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಶರಣಗೌಡ ಹಾಗೂ ಗಣೇಶ್ ಎಂಬುವರನ್ನು ಬಂಧಿಸಿರುವುದಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಹೇಳಿದ್ದಾರೆ. ಒಮ್ಮೆ ನಿರ್ದೇಶನ ಕೊಟ್ಟ ಮೇಲೂ ಅಂತಹದ್ದೇ ಘಟನೆ ನಡೆದಿದೆ. ಜನಿವಾರ ತೆಗೆಸಿದ್ದು ಯಾರಿಗಾದರೂ ನೋವನ್ನ ತರುವ ವಿಷಯ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಹಂಗಿದೆ ಇದು. ಬೆಂಕಿ ಯಾವಾಗ ಬೇಕು ಅಂತ ಯಾಕೋ ಹಂಗೆ ಕಾಣಿಸ್ತಿದೆ. ಆ ಭಾಗದಲ್ಲೇ ಹೆಚ್ಚಾಗಿ ಕಾಣಿಸ್ತಾ ಇದೆಯಪ್ಪ. ಏನು ಉದ್ದೇಶನ ಗೊತ್ತಾಗ್ತಿಲ್ಲ. ನೋಡೋಣ, ಬರುತ್ತೆ ಇವತ್ತಲ್ಲ ನಾಳೆಗೆ. ಅಮೆರಿಕಾದಿಂದ ಈಗ ಮತ್ತೊಂದು ಸುಂಕಾಸ್ತ್ರ ಪ್ರಯೋಗವಾಗಿದೆ. ವಿದೇಶಗಳಲ್ಲಿ ನಿರ್ಮಾಣವಾಗುವ ಎಲ್ಲಾ ಚಲನಚಿತ್ರಗಳ ಮೇಲೆ 100% ಸುಂಕ ವಿಧಿಸಿ ಡೊನಾಲ್ಡ್ ಟ್ರಂಪ್ ಆದೇಶಿಸಿದ್ದಾರೆ. ಬೇರೆ ದೇಶಗಳು ಹಾಲಿವುಡ್ಗೆ ಅಡ್ಡಿ ಮಾಡ್ತಾ ಇವೆ, ಇದರಿಂದ ಅಮೆರಿಕದ ಸಿನಿಮೋದ್ಯಮ ನಶಿಸ್ತಾ ಇದೆ ಅಂತ ಟ್ರಂಪ್ ಆರೋಪ. ಇತರ ದೇಶಗಳು ನಮ್ಮ ಚಿತ್ರದ ನಿರ್ದೇಶಕರನ್ನ ಮತ್ತು ಸ್ಟುಡಿಯೋಗಳನ್ನ ಅವರಲ್ಲಿಗೆ ತೆಗೆದುಕೊಂಡು ಹೋಗೋಕೆ ಪ್ರೋತ್ಸಾಹಿಸ್ತೀವಿ. ಹಾಲಿವುಡ್ ಹಾಗೂ ಅಮೆರಿಕದ ಹಲವಾರು ಸ್ಥಳಗಳು ಧ್ವಂಸಗೊಳ್ತಾ ಇವೆ. ಹೀಗಾಗಿ ವಿದೇಶಗಳಲ್ಲಿ ನಿರ್ಮಿತವಾಗುವ ಎಲ್ಲಾ ಚಲನಚಿತ್ರಗಳ ಮೇಲೂ ಕೂಡ 100% ಸುಂಕ ವಿಧಿಸೋಕೆ ಈಗ ವಾಣಿಜ್ಯ ಇಲಾಖೆ ಅಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿಗೆ ಆದೇಶಿಸಿದ್ದೇನೆ ಅಂತಿದ್ದಾರೆ. ಕೆನಡಾದ ಟೊರೊಂಟೊದ ಮಲ್ಟನ್ ಗುರುದ್ವಾರದಲ್ಲಿ ಖಲಿಸ್ತಾನಿ ಪರ ಹೋರಾಟಗಾರರು ಹಿಂದೂ ವಿರೋಧಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. 8 ಲಕ್ಷ ಹಿಂದೂಗಳನ್ನು ಭಾರತಕ್ಕೆ ಗಡಿಪಾರು ಮಾಡುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಟ್ರಕ್ ಒಂದರಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಜೈಶಂಕರ್ ಅವರನ್ನ ಜೈಲಿನಲ್ಲಿ ಇರುವಂತೆ ಅಣುಕು ಪ್ರದರ್ಶನ ಮಾಡಿ ಉದ್ದಟತನ ತೋರಿದ್ದಾರೆ. ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕತೆಯನ್ನು ಪ್ರಶ್ನಿಸಿದ್ದ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮೇ 15ಕ್ಕೆ ಮುಂದೂಡಿದೆ.
ಇನ್ನು ಮೇ 13ರಂದು ಸಿಜೆಐ ಖನ್ನಾ ತಮ್ಮ ಹುದ್ದೆಯಿಂದ ನಿವೃತ್ತರಾಗ್ತಾ ಇದ್ದು ಈ ಪ್ರಕರಣ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠವು ವಿಚಾರಣೆ ನಡೆಸುತ್ತೆ. ಮಧ್ಯಂತರ ಆದೇಶವನ್ನು ಹೊರಡಿಸಲು ಈ ವಿಷಯದಲ್ಲಿ ದೀರ್ಘ ವಿಚಾರಣೆ ಅಗತ್ಯ ಇರೋದ್ರಿಂದ ವಿಚಾರಣೆಯನ್ನು ಬಿಆರ್ ಗವಾಯಿ ನೇತೃತ್ವದ ಪೀಠಕ್ಕೆ ವರ್ಗಾಯಿಸಲಾಗಿದೆ. ದೆಹಲಿಯ ಕೆಂಪುಕೋಟೆಯನ್ನ ತನ್ನ ಸುಪರ್ದಿಗೆ ಕೊಡಬೇಕು ಅಂತ ಮಹಿಳೆಯೊಬ್ಬರು ನಾನು ಮೊಘಲ್ ವಂಶಸ್ಥೆ ಅಂತ ಅರ್ಜಿ ಹಾಕೊಂಡಿದ್ರು. ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸಾಕಾ ಫತೇಪುರ್ ಸಿಕ್ರಿ ತಾಜ್ ಮಹಲ್ ಯಾವುದು ಬೇಡವಾ ಅಂತ ಕೂಡ ಪ್ರಶ್ನೆ ಮಾಡಿದೆ. ಅಯ್ಯೋ ಬಿಟ್ರೆ ನಾಳೆ ಭಾರತ ದೇಶನೇ ನಮ್ದು ಅಂತ ಹೇಳ್ತಾರ್ರಿ ಅವರು. ಅಯ್ಯೋ ದಾಳಿ ಮಾಡಿದವರು ಎಲ್ಲೆಲ್ಲಿ ಜಾಗ ಇದೆ ಅಲ್ಲ ನಮ್ದು ಅಂತ ಹೇಳಿ. ಉತ್ತರಾಖಂಡ್ನ ಮಸೂರಿಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳು ನದಿಯಂತೆ ಹರಿತಾ ಇವೆ. ಕೆಂಪ್ಟಿ ಜಲಪಾತ ದೈತ್ಯಾಕಾರವನ್ನು ಪಡೆದುಕೊಂಡು ಭಯಾನಕವಾಗಿ ಉಕ್ಕಿ ಹರಿತಾ ಇದೆ. ಪ್ರವಾಸಿಗರು ಹತ್ತಿರ ಹೋಗದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಉತ್ತರಾಖಂಡ್ನ ಹಲವು ಜಿಲ್ಲೆಗಳಲ್ಲಿ ಮೇ 8ರವರೆಗೆ ಭಾರೀ ಮಳೆಯ ಮುನ್ಸೂಚನೆ ಇದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಪಾಕಿಸ್ತಾನದಲ್ಲಾದರೂ ಆಗಬೇಕಪ್ಪ, ಒಂದ್ಸಲ ಕೊಚ್ಕೊಂಡಾದ್ರೂ ಹೋಗ್ಬೇಕು ಪೂರ್ತಿಯಾಗಿ. ಅಯ್ಯೋ